ಹಲೋ ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಂಗಿದೆ ನಮ್ಮ ಗಾಡಿ? ತೊಗೊಂಡ್ಬಿಟ್ಟೆ ಫೈನಲಿ. ಅದೇನೆಂದರೆ, ನೀವು ಇಷ್ಟಪಟ್ಟಿರೋ ವಸ್ತು ಪಡೆಯೋಕ್ಕೆ ನೀವು 100% ಕೊಟ್ಟರೆ ಆ ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ. ಮ್ಯಾನಿಫೆಸ್ಟೇಷನ್ ಬ್ರೋ, ಮ್ಯಾನಿಫೆಸ್ಟೇಷನ್. ಬನ್ನಿ, ಫಸ್ಟ್ ರೈಡು ನಾನು ಹೋಗ್ತಿದ್ದೀನಿ ಬೆಂಗಳೂರು ಟು ಶಿವಮೊಗ್ಗ. ಓಕೆ, ನನ್ನ ಜೊತೆ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿದೆ ಅಂತ. ಲಾಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಫೀಲ್ ಅಂತ ಸುಮಾರು ಜನ ಹೇಳಿದ್ದಾರೆ, ಈ ಗಾಡಿಯವರು ಹೇಳಿದ್ದಾರೆ. ಲಾಂಗಲ್ಲಿ ತುಂಬ ಅಂದರೆ ಸಖತ್ತಾಗಿ ಒಳ್ಳೆ ಫೀಲ್ ಬರುತ್ತೆ ಅಂತ. ಸೊ ಕಮ್, ಲೆಟ್ಸ್ ಎಕ್ಸ್ಪೀರಿಯೆನ್ಸ್ ದ ಫೀಲ್. ರಾಕೆಟ್ ಗುರು, ರಾಕೆಟ್. ಒಬ್ಬನೇ ಹೋಗ್ತಿದ್ದೀನಿ, ಸೋಲೋ ರೈಡ್ ಆಗಿರ್ತಿದ್ದು. ತುಮಕೂರು ಹತ್ರ ಇದ್ದೀನಿ ಆಲ್ರೆಡಿ. ನಾನು ಇಲ್ಲಿಂದ ವೀಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ, ನನ್ನ ಹತ್ರ ಬ್ಯಾಟ್ರಿ ಇಲ್ಲ ಗುರು ಜಾಸ್ತಿ. 2 ಬ್ಯಾಟ್ರಿ ಇದೆ, ಅದೇನೊಂದು 1 ಅವರ್ ಬರುತ್ತೆ ಬ್ಯಾಟ್ರಿಗಳು. ಅಲ್ಲಿ ನನಗೆ ಟ್ರಾಫಿಕ್ ಎಷ್ಟಿತ್ತಂದರೆ, ನನಗೆ ನೆಲಮಂಗಲ ಟೋಲ್ ದಾಟೋಕ್ಕೆ 1.5 ಗಂಟೆ ಆಯಿತು. ಒಂದು ರೂಮಿಂದ ಬಂದು ನೆಲಮಂಗಲ ಟೋಲ್ ದಾಟೋದು 1.5-2 ಗಂಟೆ ಆಗಿಬಿಡ್ತು. ಇವಾಗ ತಿಂಡಿ ಮಾಡ್ಕೊಂಡು ಹೊರಟಿದ್ದೀನಿ. ಏನಂತೀರ? ಈ ಎಕ್ಸ್ಪೀರಿಯೆನ್ಸೇ ಬೇರೆ ಗುರು. ಈ ಎಕ್ಸ್ಪೀರಿಯೆನ್ಸ್, ಈ ಫೀಲ್ ಇದೆಲ್ಲ. ನಾನು ಸೋಲೋ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ದಟ್ಟು ಇನ್ ದಿಸ್ ಮೈಟಿ 390. ಅದಕ್ಕೆ ಹೊರಟಿದ್ದೀನಿ ಊರಿಗೆ. ಈ ಗಾಡಿ ಓಡಿಸೋ ಮಜಾನೇ ಬೇರೆ ಅಪ್ಪ. ಏನಾದರೂ ಹೇಳಿ ನೀವು, ಫೀಲೇ ಬೇರೆ ಈ ಗಾಡಿ ಓಡಿಸೋದು. ಹೋಗುತ್ತೆ ಮಾತ್ರ ಗಾಡಿ. ಇನ್ಮೇಲೆ ರೆಡಿ ಆಗಿಬಿಡಿ. ಡೈಲಿ ಇಲ್ಲಾಂದ್ರೂ 2 ಡೇಸಿಗೆ ಒಂದ್ಸರಿ ವ್ಲಾಗ್ಸು ಬರ್ತಾನೆ ಇರುತ್ತೆ, ವೀಡಿಯೋಸು ಹಾಕ್ತಾನೆ ಇರ್ತೀನಿ. ನಂದು ಏನು ಆಲ್ರೆಡಿ 2-3 ಡೇಸಿಂದ ನಾನು ಇದಾಗಿಲ್ಲ. 2-3 ಡೇಸ್ ಅಲ್ಲ ಬ್ರೋ, ಆಲ್ಮೋಸ್ಟ್ ಒಂದು 2-2.5 ವಾರ ಆಯಿತು ನಾನು ವೀಡಿಯೋಸ್ ಹಾಕಿಲ್ಲ. ಆ ಗಾಡಿ ಕೊಟ್ಟಾದ್ಮೇಲೆ ನನಗೆ ಈ ಗಾಡಿ ಸ್ವಲ್ಪ ತೊಗೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡಿಸಿ ಆಗೋತಂಗ ಸ್ವಲ್ಪ ಟೈಮ್ ಆಯಿತು. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ವೀಡಿಯೋಸ್ ಏನೂ ಇರಲಿಲ್ಲ ಮಾಡೋಕ್ಕೆ. ಸೊ ಇನ್ಮೇಲೆ ಬರ್ತಿರುತ್ತೆ. ಓಕೆ, ಚಾನಲಿಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. 390 ಹೋಗ್ತಿದ್ದೆ ನೋಡಿ, ಅಡ್ವೆಂಚರ್. 260 ಕಿಲೋಮೀಟರ್ ಇದೆ ಇನ್ನು. 260. ಟೈಮ್ ಎಷ್ಟಾಯ್ತು ಗೊತ್ತಾ? 11 ಗಂಟೆ ತುಮಕೂರು ಬಿಡೋದು. ಅಂದರೆ ಜಾಸ್ತಿ ಸ್ಟಾಪ್ ಕೊಡೋಲ್ಲ ನಾನು ಆ್ಯಕ್ಚುಲಿ. ಯಾಕಂದರೆ ನಾನು ನಿನ್ನೆ ರಾತ್ರಿ ಮಲಗಿಲ್ಲ. ಫ್ರೆಂಡ್ಸ್ ಬಂದಿದ್ರು ರೂಮಿಗೆ, ಸುಮಾರು ಜನ. ಇವರು ಪಬ್ಜಿ ಆಡ್ತಾ ಸ್ವಲ್ಪ ಕೆಲಸನೂ ಇತ್ತು ಆಫೀಸಿಂದು. ರಾತ್ರಿ ಇಡೀ ಅದು
ವೀಕೆಂಡ್ ಅಲ್ಲ, ಲಾಂಗ್ ವೀಕೆಂಡ್ ಅಲ್ಲ ಅಂತ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಹೊರಗಡೆ ಊಟ ಗಿಟ ಎಲ್ಲ ಮಾಡಿ ಪಬ್ಜಿ ಆಡಿ 3 ಗಂಟೆಗೆ ಮತ್ತೆ ಹೋಗಿ ಟೀ ಕುಡ್ಕೊಂಡ್ಬಂದು ಮಲಗಿ 6:30 ಎದ್ದಿದ್ದೀನಿ. 6:30 ಎದ್ದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ವೈಟ್ಫೀಲ್ಡಿಂದ ಯಶವಂತಪುರಿಗೆ ಬಿಟ್ಟು ಆಮೇಲೆ ನಾನು ಬಂದಿದ್ದೆ. ಹೋಗಿ ಸ್ವಲ್ಪ ಜಾಸ್ತಿ ಏನಂತಾರೆ ಬ್ರೇಕ್ ತೊಗೊಳಲ್ಲ, ಹೋಗ್ತೀನಿ ನಾನು. ಯಾಕಂದರೆ ನಾನು ನಾಳೆ ಎಲ್ಲ ಹೋಗೋಕ್ಕಿದೆ, ಕೆಲಸ ಇದೆ. ನನಗೆ ತುಂಬ ಆಸೆ ಇತ್ತು 390 ಮೋಟೋ ಬ್ಲಾಗಿಂಗ್ ಮಾಡಬೇಕು. ನಾನು ಚಾನಲ್ ಓಪನ್ ಮಾಡಿದ್ರೆ ಈ TFT ಡಿಸ್ಪ್ಲೇ ಇರೋ ಗಾಡಿ ಅಂದರೆ 390 ಇರಬೇಕು ಅಂತ. ಎಲ್ಲ ದೇವ್ರ ದಯೆ. ಅವನು ನಾನು ಏನೇನು ಕೇಳಿದ್ದೀನೋ ಅವನು ನನಗೆ ಕೊಟ್ಟಿದ್ದಾನೆ. ಒಳ್ಳೇದು ಮಾಡಿದರೆ ನಿಮಗೆ ಒಳ್ಳೇದಾಗುತ್ತೆ. ನೀವು ಏನು ಕೆಲಸ ಮಾಡ್ತೀರೋ ಅದು ಯಾವುದೇ ಕೆಲಸ ಇರಲಿ, ಎಷ್ಟು ಸಣ್ಣ ಕೆಲಸ ಇರಲಿ, 100% ಕೊಡಿ. ಅದರಲ್ಲಿ 100% ಕೊಡಿ. ಮತ್ತು ನಿಮ್ಮದು ಏನಂತೀರ ಮನಸ್ಸಾಕ್ಷಿ ಶುದ್ಧವಾಗಿರ್ಬೇಕು. ಇನ್ನೊಬ್ಬರ ಮೇಲೆ ಉರ್ಕೊಳ್ಳೋದು ಅದೆಲ್ಲ ಇರಬಾರ್ದು. ಅವ್ನು ಕೊಟ್ಟೆ ಕೊಡ್ತಾನೆ ಬ್ರೋ, ಒಂದಿಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾನೆ. ನೀವು ಆಸೆ ಪಟ್ಟಿದ್ದನ್ನು ಏನು ಪಡಿಬೇಕಂತ ಇದ್ದೀರೋ, ಏನು ಮಾಡಬೇಕಂತ ಇದ್ದೀರೋ ಅದಕ್ಕೋಸ್ಕರ ಕಷ್ಟಪಡಿ. ಜಾಸ್ತಿ ಏನಾಗುತ್ತೆ ಬ್ರೋ, ಸಾಯ್ತೀರಾ, ಆದರೆ ನಿಮಗೆ ರಿಗ್ರೆಟ್ ಇರೋಲ್ಲ ಲೈಫ್ ಲಾಂಗು. ನಾನು ಇದು ಮಾಡಬೇಕಂತ ಇದ್ದೇ ಮಾಡಿಲ್ಲ ಅಂತ. ಓಕೆ, ಸೊ ಬೇಡ ಜಾಸ್ತಿ ಅದು ಏನಂತಾರೆ ಸಂದೀಪ್ ಮಹೇಶ್ವರಿ ಆಗೋದು ಬೇಡ. ನಾನು ಸಂದೀಪ್ ಮಹೇಶ್ವರಿ ಯಾರಂದರೆ ಅವನೊಬ್ಬ ಹಿಂದಿ, ಅವನು ಏನಂತಾನೆ ಬರೀ ಈ ಥರ ಮೈಂಡ್ ಸೆಟ್ ಬಗ್ಗೆ ತುಂಬ ಆ್ಯಂಡ್ರ್ಯೂ ಟೇಟಿನ ಚಿಕ್ಕಪ್ಪನ ಮಗ. ಅವನು ಫುಲ್ಲು ಬರೀ ಮೋಟಿವೇಟ್ನಲ್ಲೇ ಕೊಡ್ತಾನೆ. ಸೊ ನಾವಿವಾಗ ಮೋಟಿವೇಶನ್ ಮಾಡೋಕ್ಕಲ್ಲ ಬಂದಿರೋದು. ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದ ರೈಡ್ ಆನ್ ಅ ಮೈಟಿ 390. ಎಷ್ಟೊತ್ತಾಗುತ್ತೋ ಅಷ್ಟು ಮಾಡ್ತೀನಿ ವೀಡಿಯೋ. ಯಾಕಂದರೆ ಹೇಳಿದ್ನಲ್ಲ ಮೊದಲೇ, ಬ್ಯಾಟ್ರಿ 1.5 ಅವರ್ ನಿಲ್ಬೋದು ಜಾಸ್ತಿ ಅಂದರೆ. ನಾನು ಅದಕ್ಕೆ ಅದು ಬ್ರೈಟ್ನೆಸ್ ಎಲ್ಲ ಕಡಿಮೆ ಮಾಡಿ ಡಿಸ್ಪ್ಲೇ ಆಫ್ ಮಾಡಿ ಇಟ್ಟಿದ್ದೀನಿ ಬ್ಯಾಟ್ರಿದು. ಏನು ಪಬ್ಲಿಕ್ ಗುರು ಇವತ್ತು, ಲಾಂಗ್ ವೀಕೆಂಡ್ ಅಲ್ಲ. ಅಪ್ಪ ಅಲ್ಲಿ ಫ್ರೆಂಡಿಗೆ ಬಿಡೋಕ್ಕೆ ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. ಅಯ್ಯೋ ಹೆವಿ ಜನ ಅಂದರೆ ಟ್ರೈನಲ್ಲಿ ಹೆವಿ ಅಂದರೆ ಹೆವಿ ಜನ ಬ್ರೋ, ಹೆವಿ. ನಿಮ್ಮದು ಈ ದಸರಾ ದೀಪಾವಳಿಗೆ ಇರುತ್ತಲ್ಲ ಆ ರೀತಿ ಇತ್ತು. ಅಲ್ಲಿ ರೈಡ್ಸ್ ಅಪ್ಪ ಲಾರಿ ನೋಡ್ರಿ ಹೆಂಗಾಗಿದೆ. ಇಲ್ಲಿ ಸ್ವಲ್ಪ ಇರುತ್ತೆ ಅಂದರೆ ವೆಹಿಕಲ್ ಜಾಸ್ತಿ ಮೂವಿಂಗಲ್ಲಿ ಇರ್ತವೆ. ಲೈಟಾಗಿ ಟ್ರಾಫಿಕ್ ಅಂದ್ಕೊಳ್ಳಿ ಒಂಥರ. ಅದೇ ತುಮಕೂರು ದಾಟಿದ ಮೇಲೆ ಆಲ್ಮೋಸ್ಟು ಅಲ್ಲಿಂದ ಫುಲ್ಲು ಖಾಲಿ ಇರುತ್ತೆ ರೋಡು. ಸ್ವಲ್ಪ ಗೇರು ಹಾರ್ಡ್ ಇದೆ ಇದು. ಕ್ಲಚ್ ಪ್ಲೇಟ್ ಸ್ವಲ್ಪ ಇದಾಗಿತ್ತಂತೆ, ಬರ್ನ್ ಆಗಿತ್ತಂತ ಕ್ಲಚ್ ಪ್ಲೇಟ್ ಹಾಕ್ಸಿದ್ನ. ಅವ್ರೇನಂದ್ರು ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ
ಸ್ವಲ್ಪ ಗೇರ್ ಹಾರ್ಡ್ ಇರುತ್ತೆ ಅಂದರೆ. ಹೆವಿ ಹಾರ್ಡ್ ಇದೆ ಗುರು. ಇಂಜಿನ್ ಬ್ರೇಕಿಂಗ್ ಮಾಡೋಕ್ಕೆ ಆಗ್ತಿಲ್ಲ. ಒಂಥರ ಟಪ್ ಅಂತ ಕಾಲು ಬಿರೋ ಶಕ್ತಿ ಎಲ್ಲ ತೆಗೆದು ಹೊಡಿಬೇಕು ಗೇರಿಗೆ ಹಿಂಗೆ ಕೆಳಗಡೆ ಇಂಜಿನ್ ಬ್ರೇಕಿಂಗ್ ಮಾಡೋದು. ನಾರ್ಮಲ್ ರನ್ನಿಂಗಲ್ಲಿ ಗೇರ್ ಬೀಳುತ್ತೆ, ಇಂಜಿನ್ ಬ್ರೇಕಿಂಗ್ ಮಾಡೋದು ಕಷ್ಟ ಆಗ್ತಿದೆ, ಹಾರ್ಡ್ ಆಗ್ತಿದೆ, ಫುಲ್ಲು ಹಾರ್ಡ್ ಆಗ್ತಿದೆ ಗೇರ್ಸ್. ಸ್ಪೀಡಲ್ಲಿ 400 cc ಸ್ಪೀಡಲ್ಲಿ ಈ ಗಾಡಿಗೆ ಸರಿಸಾಟಿ ಗಾಡಿನೇ ಇಲ್ಲ ಗುರು. ಅದು ನೋ ಕಾಂಪಿಟೇಷನ್. ಇವಾಗ ಇದೆ ಅಂದರೆ 390 ಇದೆ RC, ಓಕೆನಾ. ಸೊ ಅದೇ 390 ಅಂದರೆ ಡ್ಯೂಕು ಬಂದುಬಿಡುತ್ತೆ, RCನೂ ಬಂದುಬಿಡುತ್ತೆ. ಸಿಂಗಲ್ ಸಿಲಿಂಡರ್ ಕಿಂಗ್. ಒಂದು ರೈಡಿಂಗ್ ಜಾಕೆಟ್ ತೊಗೊಳ್ಬೇಕಂತ ಇದ್ದೆ, ಹೆವಿ ದುಡ್ಡು ಗುರು. D50 ಅಂತ ಬರುತ್ತಲ್ಲ, ಅದು ತೊಗೊಳ್ಬೇಕಂತ ಇದೆ. ತುಂಬ ಆ ಜಾಕೆಟ್ ಸಖತ್ ಇಷ್ಟ ನನಗೆ. ಅದು ನೋಡಿದ್ರೆ 11,000 ಚಿಲ್ಲರೆ ಅಂತೆ. ಎಲ್ಲೈತಪ್ಪ ದುಡ್ಡು 11,000 ಎಲ್ಲ. ಇನ್ಮೇಲೆ ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಸಣ್ಣ ಪುಟ್ಟ, ಎಲ್ಲಾದರೂ ಹೋದರೆ ಅದು ಇದೆಲ್ಲ. ಆಮೇಲೆ ರೈಡಿಗೆ ಹೋಗ್ಬೇಕಂತ ಇದ್ದೀನಿ ಬೆಂಗಳೂರಲ್ಲಿ. ಯಾರ ಜೊತೆನಾದರೂ ಗ್ರೂಪಲ್ಲಿ ಸೇರ್ಕೊಂಡಿದ್ದಾರೆ, ಒಂದು 2-3 ಜನ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಜೊತೆ ಆಮೇಲೆ ಬೇಕಿದ್ದು ಯಾರಾದರೂ ಇದ್ದರೆ ರೈಡಿಗೆ ಹೋಗ್ಬೇಕಂತ ಇದ್ದೀನಿ. ವ್ಲಾಗ್ಸ್ ಹಾಕ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಬಾಯ್ಸ್ ನೈಟ್ ಔಟ್ ಫೀಟ್ KTM 250 ಅಣ್ಣ. ಹಿಂದ್ಗಡೆವರೆಗೂ ಹೆಲ್ಮೆಟ್ ಹಾಕ್ಸ್ಕೊಳ್ಬೇಕಿತ್ತಣ್ಣ ನೀನು. ಲೇಡೀಸ್ ಇರ್ತಾರೆ, ಲೇಡೀಸು ಮಕ್ಕಳಿಗೆಲ್ಲ ಹೆಲ್ಮೆಟ್ ಹಾಕ್ಸದೇ ಹೋಗ್ತಾರೆ. ಹೆಲ್ಮೆಟ್ ಹಾಕ್ಕೊಬೇಕು ಗುರು. ಮೊದಲು ಅದು ಹೆಂಗಿತ್ತಂದರೆ, ಒಂದು ನಿಮಿಷ ಇರಿ ಬರ್ರಿ. ಮೊದಲು ಹೆಂಗಿತ್ತಂದರೆ ಹೆಲ್ಮೆಟ್ ಹಾಕ್ಬೇಕಂದ್ರೆ ಆಗ್ತಿರಲಿಲ್ಲ. ಇವಾಗ ಲಿಟ್ರಲಿ ಹೆಲ್ಮೆಟ್ ಇಲ್ಲ ಅಂದರೆ ಹೊರಗಡೆ ಗಾಡಿಯೇ ಓಡ್ಸೋಕ್ಕೆ ಹೋಗಲ್ಲ ನಾನು. ಹೆಲ್ಮೆಟ್ ಇಲ್ಲಾಂದರೆ ಆಗೋದಿಲ್ಲ ಗುರು, ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದು ಯಾವುದೇ ಗಾಡಿ ಇರಲಿ, ಡ್ಯೂಕ್ ಅಂತಲೇ ಹೇಳ್ತೀರ ನಾನು. ನನ್ನ ಫ್ರೆಂಡ್ಸ್ ಹತ್ರನೂ ಇದೆ, ಪ್ಯಾಷನ್ನು, ಆ್ಯಕ್ಟಿವಾ ಎಲ್ಲ. ಅವ್ರ ಗಾಡೀಲಿ ಹೋದರೂ ಅಷ್ಟೇ ಹೆಲ್ಮೆಟ್ ಬೇಕೇ ಬೇಕು ಗುರು. ಶಿವಮೊಗ್ಗ ನೋಡಿ 220 ಕಿಲೋಮೀಟರ್ಸ್, ಪಲ್ಸರ್ 220 11:15. ನೋಡೋಣ ಎಷ್ಟೊತ್ತಲ್ಲ ಹೋಗ್ತೀವಂತ. ಗಾಡಿ ಹೊಡಿತಿದ್ದೀನಿ ಅಂತ ಆಮೇಲೆ ನೀವು ಏನಾದರೂ ಹಿಂಗೆ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ಬ್ರೋ, ನನಗಷ್ಟು ಕಾಮನ್ ಸೆನ್ಸ್ ಇದೆ. ನಾನು ಚಪ್ಪಲಿ ನನ್ನ ಮಗಲ್ಲ, ಎಲ್ಲಿ ಗಾಡಿ ಹೊಡಿಬೇಕು ಎಲ್ಲಿ ಹೊಡಿಬಾರ್ದು ಅಂತ ಗೊತ್ತು ನನಗೆ. ಡೈಲಿ ಏನು ಗಾಡಿ ಹೊಡಿಯಲ್ಲ, ಯಾವಾಗಾದರೂ ಒಂದು ಸತಿ ಖಾಲಿ ರೋಡ್ ಇರಬೇಕು, ವೆಹಿಕಲ್ಸ್ ಟ್ರಾಫಿಕ್ ಕಡಿಮೆ ಇರಬೇಕು, ಆವಾಗ ಹೊಡಿತೀವಿ ಗಾಡಿ. ಟ್ರಾಫಿಕಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ, ಇರೋ ಬರೋ ಕಡೆ ಎಲ್ಲ ಸಿಟಿಯಲ್ಲಿ
ಅಲ್ಲೆಲ್ಲ ಗಾಡಿ ಹೊಡೆಯಲ್ಲ, ನಿಧಾನನೇ ಹೋಗುತ್ತೆ. ಐ ಆಮ್ ಎ ಡಿಸಿಪ್ಲಿನ್ಡ್ ಬೈಕರ್ ಬ್ರೋ, ಐ ಆಮ್ ಎ ಡಿಸಿಪ್ಲಿನ್ಡ್ ರೈಡರ್. ಗ್ಲಾಸ್ ತೆಗೆದ್ರೆ ಏನು ಗಾಳಿ ಹೊಡಿತಿದ್ದಂದರೆ ಅಪ್ಪ, ಹೆವಿ ಗಾಳಿ ಹೊಡಿತಿದ್ದೆ ಗ್ಲಾಸ್ ತೆಗ್ದಿದ್ರೆ. ಗ್ಲಾಸ್ ಹಾಕೊಂಡ್ರೆ ಉಸಿರಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ, ಒಂಥರ ನಿದ್ದೆ ಟೇಬಲ್ ಬರ್ತಿದೆ. ಅಣ್ಣ ನಾವು 1 ನಿಮಿಷ ಅಣ್ಣ. ತುಮಕೂರು ಫಿಟ್ ಇಂಡಿಯಾ ಟ್ರೂಪ್. ವಾಹ್ ವಾಹ್ ವಾಹ್, ಏನ್ರೋ ಇಬ್ಬರು ಕಣ್ಣಿಂದ ಕಣ್ಣು ಕನೆಕ್ಷನ್ ಮಾಡ್ತಿದ್ರ ಡ್ರೈವರ್ಸ್ಗಳು. ತೇರಾ ದೀದಾರ್ ಹುವಾ ಅಂತ. ನೋಡಿ ಹೇಳಿಲ್ಲ, ಗೇರು ಹಾರ್ಡ್ ಆಗ್ತಿದೆ, ಗೇರ್ ಸ್ವಲ್ಪ ಹಾರ್ಡ್ ಇದೆ. RTP ಕನ್ವೆನ್ಷನ್ ಸೆಂಟರ್. ನಾನು 250 ಅದು ಪಾಸು ಡಿಪ್ ಮಾಡಿ ಅಭ್ಯಾಸ ಆಗೋಗಿದೆ. ಇದ್ರಲ್ಲಿ ಹುಡುಕ್ತಿರ್ತೀನಿ ರಾತ್ರಿ ಟೈಮಲ್ಲಿ, ಲೈಟ್ ಯಾಕೆ ಆಗ್ತೀನಿ ಇದಾಗ್ತಿಲ್ಲ ಅಂತ 4 ದಿವಸ. ಮತ್ತು ಇದು ಅಷ್ಟೇ, ಹಾರ್ನು ಅಷ್ಟೇ, ಬಟ್ ಒಂದು ಸ್ವಲ್ಪ ಅಗಲ ಇತ್ತು ನಂದು. ಇದರಲ್ಲಿ ಎಷ್ಟಿದೆ ಪಿಂದ. ರಾವಣ್ಣಮ್ಮ ಪಟ್ಟ ಇದು ನೋಡಿ, ಇದೇನು ಗೊತ್ತಾ, ಇದು ಕುಂಕುಮ. ಆ್ಯಕ್ಚುಲಿ ನೀವು ಅನ್ಕೊಬೋದು ಏನಪ್ಪ ಅಂತ. ಹೌದು, ನಾನು ಮುಸ್ಲಿಮ್ಸ್ ಆದರೂ ನಾನು ಗಾಡಿ ತೊಗೊಂಡೋಗಿ ಹೋಗಿದ್ನಲ್ಲ, ಗಾಡಿ ತೊಗೊಂಡೋಗಿ ಹೋಗುವಾಗ ನಾ ಗಾಡಿ ತೊಗೊಂಡಲ್ಲ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೀನಲ್ವ, ಆ ವೀಡಿಯೋದಲ್ಲಿರೋ ಗಾಡಿನೇ ಇದು, ಓಕೆನಾ. ಇದೇ ಗಾಡಿ ತೊಗೊಂಡಿದ್ದು ನಾನು. ಸೊ ನಾನು ಹೋದೆ, ಹೋಗಿ ಗಾಡಿ ನಿಲ್ಲಿಸಿದೆ, ಅಂದರೆ ಇದಲ್ಲ ತೊಗೊಂಡೋಗಿ ಹೋದಾಗ ಅಣ್ಣ ಬಂದು ಕೀ ಕೊಟ್ಟರು. ಅಲ್ಲಿ ದೇವಸ್ಥಾನದ ಹತ್ರ ಗಾಡಿದು ತೊಗೊಂಬಾ ಅಂದರು. ನಾನು ಸರಿ ಅಣ್ಣ ಅಂತ ಗಾಡಿ ತೊಗೊಂಡು ಹೋದೆ. ಅದು ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನೋಡಿ, ಇದು ಜಾತಿ ಅದು ಇದು ಎಲ್ಲ ಅದು ಆಮೇಲೆ, ಓಕೆ. ಒಂದು ಗೋಡೆ, ಈ ಕಡೆ ಲೆಫ್ಟಲ್ಲಿ ದೇವಸ್ಥಾನ, ರೈಟಲ್ಲಿ ದರ್ಗಾ ಇತ್ತು. ಅಣ್ಣ ದರ್ಗಾ ಹತ್ರ ಗಾಡಿ ನಿಲ್ಲಿಸಿದ್ರು. ಇದರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನನಗೆ ಕೊಡೋಕ್ಕಿಂತ ಮುಂಚೆ ದರ್ಗಾದಲ್ಲಿ ಗಾಡಿ ನಿಲ್ಲಿಸಿದ್ರು. ಅವ್ರಿಗೆ ಯಾಕೆ ಬೇಕಿತ್ತು ನೋಡಪ್ಪ, ಅವ್ರಿಗೆ ಯಾಕೆ ಬೇಕಿತ್ತು, ಅವನ ಗಾಡಿ ತೊಗೊಂಡು ಹೋಗಲಿ ಅಂತ ಇರ್ಬೋದಿತ್ತು ಅವರು. ಆದರೆ ಈ ಬೈಕೆ ಅಷ್ಟೇ, ಅವ್ರು ಈ ಬೈಕ್ ಕೊಟ್ಟರು ಅವ್ರ ಮನಸ್ಸಲ್ಲಿ ಇನ್ನೂ ಆ ಬೈಕ್ ಇದೆ. ನಾನು ಫೋಟೋ ಕಳಿಸಿದ್ರೆ ಅವರಿಗೆ ಅವ್ರು ಒಂಥರ ಸ್ಯಾಡ್ ಇಮೋಜಿಸ್ ಕಳಿಸ್ತಾರೆ, ಓಕೆ. ಸೊ ನಾನು ಅದಕ್ಕೆ ಸರ್ವಿಸ್ ಮಾಡಿಸಿದೆ, ಡೀಸೆಲ್ ವಾಶ್ ಮಾಡಿಸಿದೆ, ಆದರೆ ಹೇಳಿಲ್ಲ ಅವರಿಗೆ ತೆಗೀರಿ ಅಂತ. ಅದಾಗಿ ಹೋಗೋ ತನಕ ಅದು ನನ್ನ ಕೈಯಿಂದ ಯಾವತ್ತೂ ತೆಗಿಯೋಕ್ಕೋಗಲ್ಲ, ನಾನು ಯಾವತ್ತೂ ತೆಗಿಯಲ್ಲ. ಕೆಳಗಡೆನೂ ಅಷ್ಟೇ, ಅದು ಇದು ಕಟ್ಟಿದ್ದಾರೆ ದೇವಸ್ಥಾನದ್ದು, ಅದೇನಂತಾರೋ ಗೊತ್ತಿಲ್ಲ, ಪ್ರಸಾದದೇನೋ ಇರ್ಬೋದು, ಅದು ಕಟ್ಟಿದ್ದಾರೆ. ನಾನು ತೆಗ್ಯೋಕೆ ಹೋಗಿಲ್ಲ. ಯಾಕೆ ಗೊತ್ತಾ, ಯಾವಾಗ ಯಾರು ಕಾಪಾಡ್ತಾರೋ ಯಾವ ಬನ್ನಿ ಗೊತ್ತು ಬ್ರೋ, ಯಾವಾಗ ಯಾರ ಆಶೀರ್ವಾದ ಬೇಕಾಗಿರುತ್ತೋ ಗೊತ್ತಿಲ್ಲ. ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಗಾಡಿ ಓಡಿಸ್ತಿರುವಾಗ ಹೇಳ್ತಾರೆ ಗೊತ್ತಾ, ಜಸ್ಟಲ್ಲಿ ಮಿಸ್ ಆದಾಗ ಅವನು ಅಲ್ಲಿ ಬೀಳ್ತಿದ್ದೆ, ಇದಾಗ್ತಿತ್ತು ಅಂತ. ಅದು ಆ್ಯಕ್ಚುಲಿ ನಿಮ್ಮ ಸ್ಕಿಲ್ ಸೆಟ್ ಅಲ್ಲ ಅದು.
ಹೌದು ಬ್ರೋ, ಸ್ಕಿಲ್ ಸೆಟ್ಟು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೆ ಅದೇನಾದರೂ ನೀವು ಒಳ್ಳೇದು ಮಾಡಿರ್ತೀರಲ್ವಾ, ಅದು ಬಂದು ನಿಮಗೆ ಅಡ್ಡ ಬಂದುಬಿಡುತ್ತೆ. ಆ ಕೆಟ್ಟದಕ್ಕೆ ಅಡ್ಡ ಬಂದುಬಿಟ್ಟು ನಿಮಗೆ ಕಾಪಾಡುತ್ತೆ. ನನಗೆ ಅದೇನಂತೀರ, ಅದೊಂದು ಸ್ಮಾಲ್ ಆ್ಯಕ್ಟ್, ಅದು ಅಣ್ಣಂದು ತುಂಬ ಇಷ್ಟ ಆಯಿತು. ತುಂಬ ಒಂಥರ ಮನ್ಸಿಗೆ ಟಚ್ ಆಯಿತು. ಗಾಡಿ ಬರ್ತಿದ್ದಂತ ತೊಗೊಂಡೋದ್ರೆ ಹೋಗಲಿ ಅಂತ ಅವ್ರು ಕೊಡ್ಬೋದಿತ್ತು. ಕೆಟ್ಟಿದ್ದು ಬಯಸಿ ಏನು ಪ್ರಯೋಜನ ಇಲ್ಲ ಗುರು, ಏನೂ ಆಗೋಲ್ಲ. ಕೆಟ್ಟಿದ್ದು ನೀವು ಬಯಸಿದ್ರೆ ಕೆಟ್ಟದಾಗಿ ಆಗುತ್ತೆ. ಆದರೆ ನನಗೆ ಒಂದು ಕ್ವಶನ್ ಏನಿದೆ ಅಂದರೆ, ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ? ಸ್ಟ್ರೈಟ್ ಹೋದರೆ ವೆಲ್ಕಮ್ ಟು ಕಲ್ಪತಾರು ನಾಡು, ಸಿಟಿ ಆಫ್ ಎಜುಕೇಷನ್ ತುಮಕೂರು. ಓಹೋ, ಲೆಫ್ಟೇ ಇದು ಬೈಪಾಸ್ ಆ್ಯಕ್ಚುಲಿ. ಮಳವಳ್ಳಿ ಅಮ್ಮ, ಸ್ಟ್ರೈಟ್ ಹೋಗ್ಬೇಕಿತ್ತು ನಾನು. ಐ ಆಮ್ ಸಾರಿ ಬಾಬು. ಸ್ಟ್ರೈಟಪ್ಪ ನಮ್ಮದು. ಹೋಗೋಣ. ಕರೆಕ್ಟ್ ಅಲ್ಲನಪ್ಪ ಅಣ್ಣ. ಶಿವಮೊಗ್ಗ ಪೆಟ್ರೋಲ್ 4 ಮೂಳೆ ಇದೆ. ಏನನ್ಬೇಕು ಅದಕ್ಕೆ? 4 ಪಾಯಿಂಟ್ ಇದೆ. ನನಗೆ ಸುಮಾರು ಜನ ಹೇಳ್ತಾರೆ, ಅಣ್ಣ ಹಿಂದಿಯಲ್ಲಿ ಒಂದು ಬ್ಲಾಗ್ ಮಾಡಿ, ಹಿಂದಿಯಲ್ಲಿ ಒಂದು ವೀಡಿಯೋಸ್ ಹಾಕಿ ಅಂತ. ಸೊ ನಾನೇನು ಅಂದ್ಕೊಂಡಿದ್ದೇನೆಂದರೆ, ಇವಾಗ ಇಲ್ಲಿಂದ ಹೋಗುವಾಗ ಬರ್ತೀನಲ್ವಾ ಶಿವಮೊಗ್ಗ ಟು ಬೆಂಗಳೂರು, ಆವಾಗ ಹಿಂದಿಯಲ್ಲಿ ಮಾಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಬೇಗ. ಒಂದು ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಮಾಡ್ರಪ್ಪ. ಕಷ್ಟಪಡ್ರಿ, ಏನಾದರೂ ಮಾಡಬೇಕಂತ ಲೈಫಲ್ಲಿ ಅಂದ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾ ಥ್ರೂ. ನನಗೆ ಫಾಲೋವರ್ಸೇ ಬೇಕು, ಅವರೇ ಬೇಕು, ಇವರೇ ಬೇಕಂತ ಆಗಿರ್ತಿದ್ರೆ ನಾನು ದುಡ್ಡು ಕೊಟ್ಟು ಏನಾದರೂ ಮಾಡ್ಕೊತಿದ್ದೆ. ಇದುವರೆಗೂ ಒಂದು ದುಡ್ಡು ಕೊಟ್ಟಿಲ್ಲ. 400 ಫಾಲೋವರ್ಸ್ ಇದ್ದಾರೆ ನನಗೆ ಇನ್ಸ್ಟಾದಲ್ಲಿ. ಅಪಾಚಿ ಯಾವುದೋ ಅದು ಗಾಡಿ, ಅದು ಹೈಟ್ ಇದೆ ಅಲ್ವಾ, ಅದು ನಾನು ಟ್ರಿಪಲ್ ರಶಿಂದು ವೀಡಿಯೋ ನೋಡಿದೆ, ಟಾಪ್ ಸ್ಪೀಡ್ ಚೆಕ್ ಮಾಡ್ತಲ್ಲ. ಅಪಾಚಿ RTX ಏನೋ ಇದೆ, ಹೋಗಲಿ ಬಿಡಿ. ನಮಗೆ ಬರಲ್ಲ ಅವೆಲ್ಲ. TVS, ರಾಯಲ್ ಎನ್ಫೀಲ್ಡು, ಹೋಂಡಾ ಎಲ್ಲ ನಮಗೆ ಬರಲ್ಲ. ನಮಗೇನಿದ್ರು KTM, ಬಜಾಜ್. ನೋಡಿದ್ರು ರೋಡ್ ಹೆಂಗೈತೆ. ಫುಲ್ಲು ಖಾಲಿ. ನಾನು ಹೇಳಿಲ್ಲ ಇಲ್ಲಿಂದ ಫುಲ್ಲು ಖಾಲಿ ಇರುತ್ತೆ ರೋಡ್ ಅಂತ. ಮಿಕ್ಸಕ್ಕೆ ಓವರ್ ಬಟನ್, ಇದು ಇಗ್ನಿಷನ್ ಬಟನ್ ಹೊತ್ತೈತೆ. ಹೂಗಳು ಮಾತ್ರ ಸಖತ್ತಾಗಿದ್ದಾವಲ್ಲ, ತುಂಬ ಚೆನ್ನಾಗಿದೆ ಹೂಗಳು. ಈ ರೋಡಲ್ಲಿ ಫುಲ್ಲು ಹಿಂಗೆ ಹಾಕಿದ್ದಾರೆ, ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಓ, ಮೂರು ಮುಳ್ಳು. ಪೆಟ್ರೋಲ್ ನಿನ್ನೆ ಅಲ್ಲ ಮೊನ್ನೆ ಹಾಕ್ತಿದ್ದೆ ಫುಲ್ ಟ್ಯಾಂಕು.
ಫೀಲಿಂಗರು. ಈ ಗಾಡಿ ಸ್ಟೆಬಿಲಿಟಿ, ಈ ಗಾಡಿ ಪವರನ್ನು ಅಕ್ಕನಿ ಯಾವ ಗಾಡಿನೂ ಬರಲ್ಲ, ಯಾವ ಗಾಡಿನೂ ಬರಲ್ಲ. ಏನು ಗುರು ಗೊತ್ತೇ ಆಗಿಲ್ಲ ನನಗೆ 150 ಯಾವಾಗ ಹೋಯ್ತಂತ. ಸೊ ಬೈದವೆ ಇವಾಗ ಯಾರಾದರೂ ಬಂದುಬಿಟ್ಟು ನನಗೆ ನಿಧಾನ ಓಡಿಸಪ್ಪ ಗಾಡಿ, ಹಂಗೆ ಓಡಿಸಿ ಹಿಂಗೆ ಓಡಿಸಿ ಅಂತ ಅಂತಾರಲ್ಲ ಬ್ರೋ, ಪ್ಲೀಸ್ ಪ್ಲೀಸ್ ಕೈ ಮುಗಿತೀನಿ. ನನಗೆ ಗೊತ್ತು ಎಲ್ಲಿ ಓಡಿಸ್ಬೇಕು ಎಲ್ಲಿ ಓಡಿಸ್ಬಾರ್ದು ಅಂತ. ನೀವೇ ನೋಡಿದ್ದೀರಾ ವೀಡಿಯೋದಲ್ಲಿ, ಪೂರ್ತಿ ರೋಡ್ ಖಾಲಿ ಇತ್ತು, ವೆಹಿಕಲ್ಸ್ ಇರಲಿಲ್ಲ. ಅವಾಗ ನಾನು ಹೊಡೆದಿದ್ದು ಗಾಡಿನ. ಈ ಗಾಡಿ ತೊಗೊಂಡಿರೋದೇ ಅದ್ರ ಪವರ್ನ, ಇದನ್ನ ಫೀಲ್ ಮಾಡೋಕ್ಕೆ ಗುರು. ಹಾಂ, ಅದೇ ಮಾಡಿಲ್ಲ ಅಂದರೆ ಗಾಡಿ ತೊಗೊಂಡು ಏನು ಪ್ರಯೋಜನ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ದರ್ಶನನೇ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಯಾರೋ ಫೋನ್ ಮಾಡಿ ಸಾಯ್ತಾರೆ. ಮತ್ತು ಏನು ಕಿರಿಕಿರಿ ಗುರು, ಫ್ಲೈಟ್ ಮೋಡಿಗೆ ಹಾಕ್ಬಿಡ್ತೀನಿ ನಾವು ಅಕ್ಕನ. ಏನು ಜೀವ ತಿಂತವ್ರಂದರೆ. ಇಲ್ಲಿ ಐತಲ್ಲ ಪೆಟ್ರೋಲ್ ಬಂಕು. ಅಣ್ಣ ಹೆಂಗೆ ಬರಲಿ ಅಣ್ಣ, ನಾನು ನಿನ್ನ ಅಷ್ಟೇ ಹೇಳೋಣ ಹೋಗಲಿ. ಬ್ರೋ 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 ಫೈನಲಿ ಬ್ರೋ, ಫೈನಲಿ ಬ್ರೋ, ಐ ಓನ್ಡ್ ಮೈ ಡ್ರೀಮ್ ಬೈಕ್ ಬ್ರೋ. ದಿಸ್ ಈಸ್ ದ ಬೆಸ್ಟ್ ಫೀಲಿಂಗ್ ಬ್ರೋ. ಹೇಳ್ತಿದ್ದೀನಲ್ವಾ, ಇದು ಬೆಸ್ಟ್ ಫೀಲಿಂಗ್ ಬ್ರೋ. ले लिया भाई अपनी रॉकेट, क्या बोलते